ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ದ್ವಾರಕೀಶ್ ಅವರು ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಇತಿಹಾಸ ಇರತಕ್ಕಂಥ ಒಬ್ಬ ವ್ಯಕ್ತಿ ದ್ವಾರಕೀಶ್ ಅವರು. ಬಹಳ ವರ್ಷಗಳ ಕಾಲ ನಮಗೂ ಆ ಕಾಲದಲ್ಲಿ ಸಣ್ಣ ಹುಡುಗರಿದ್ದಾಗ ಸಿನಿಮಾ ಹುಚ್ಚು. ಮೊದಲನೇ ದಿನನೇ ಸಿನಿಮಾಗೆ ಹೋಗ್ಬೇಕು ಅನ್ನೋ ಹುಚ್ಚಿತ್ತು ಅವಾಗ. ಇವರು ದ್ವಾರಕೀಶ್ ಅವರು ರಾಜ್ಕುಮಾರ್ ಒಂದು ಹಿಂದೆ ಹಿಡಿದು ರಾಜ್ಕುಮಾರ್ ಅವ್ರ ಜೊತೆನೂ ಹಾಸ್ಯ ಪಾತ್ರಗಳಲ್ಲಿ ಭಾಗಿಯಾಗಿದ್ದಾರೆ. ಆಮೇಲೆ ವಿಷ್ಣುವರ್ಧನ್ ಜೊತೆ ಬಹಳ ಪ್ರಖ್ಯಾತಿಗೆ ಬಂದಿದ್ದು ವಿಷ್ಣುವರ್ಧನ್ ಜೊತೆ ಕಳ್ಳ ಕುಳ್ಳ, ಸಿಂಗಾಪುರದಲ್ಲಿ ಅಂದ್ರೆ ಅವತ್ತಿನ ಪತ್ರಿಕೆಗಳಲ್ಲೆಲ್ಲ ಹೇಳ್ತಾ ಇದ್ರು ಕನ್ನಡ ಚಿತ್ರರಂಗದವರು ಮಡ್ರಾಸ್ ಬಿಟ್ರೆ ಇನ್ನು ಎಲ್ಲೂ ಆಚೆ ಹೋಗ್ತಾ ಇರಲ್ಲ, ಇಲ್ಲೇ ಚಲನಚಿತ್ರವನ್ನ ಚಿತ್ರೀಕರಣ ಮಾಡಬೇಕಾಯ್ತು. ಅಂತ ಕಾಲದಲ್ಲಿ ಇವರು ಸಿಂಗಾಪುರದಲ್ಲಿ ಚಿತ್ರೀಕರಣ ಮಾಡಿ ಆ ಸಿನಿಮಾನು ಕೂಡ ಸಕ್ಸಸ್ ಆಯಿತು. ಅದರಿಂದ ಅವರಿಗೆ ದೊಡ್ಡ ಹೆಸರು ಬಂತು. ಮತ್ತು ನಿರ್ದೇಶಕರಾಗಿನೂ ಕೆಲಸ ಮಾಡಿದ್ದಾರೆ, ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ, ಕಲಾವಿದರಾಗಿ ಕೆಲಸ ಮಾಡಿದ್ದಾರೆ. ಬಹಳ ದೊಡ್ಡ ಒಂದು ಇತಿಹಾಸ ಇರತಕ್ಕಂಥ ದ್ವಾರಕೀಶ್ ಅವರು. ನಾನು ಹಲವಾರು ಬಾರಿ ಅವ್ರನ್ನ ಭೇಟಿ ಮಾಡಿದ್ದೀನಿ, ಮಾತಾಡಿದ್ದೀನಿ, ಚರ್ಚೆ ಮಾಡಿದ್ದೀನಿ. ಅವರು ಕೂಡ ಇವತ್ತು ನಿಧನ ಹೊಂದಿರೋದು ಇಡೀ ಕನ್ನಡ ಚಿತ್ರರಂಗಕ್ಕೆ. ನಾವು ರಾಜ್ಕುಮಾರ್ ಅವ್ರನ್ನ ಹೇಗೆ ನೋಡ್ತಾ ಇದ್ರಿ, ವಿಷ್ಣುವರ್ಧನ್ ಹೇಗೆ ನೋಡ್ತಾ, ಹಾಗೆ ದ್ವಾರಕೀಶ್ಗೂ ಅವರದೇ ಆದಂತ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲನ್ನ ಸೃಷ್ಟಿ ಮಾಡಿದ್ರು. ಅವರ ಸಿನಿಮಾ ತೆಗಿತಾರೆ ಅಂದ್ರೆ ಅದು ಒಂದು ದೊಡ್ಡ ಸುದ್ದಿ ಆಗ್ತಾ ಇತ್ತು. ಆ ರೀತಿಯಾದಂತ ಒಂದು ಚಿತ್ರಗಳನ್ನ ನಿರ್ಮಾಪ ಮಾಡಿದ್ದಾರೆ. ಇವತ್ತು ನಮ್ಮ ಮಧ್ಯೆ ಇಲ್ಲ. ಇಡೀ ಚಿತ್ರರಂಗಕ್ಕೆ ಅವರಿಂದ ಒಂದು ನೋವಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.